ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ಜೂನ್ ತಿಂಗಳದ ಮಾಸ ಭವಿಷ್ಯವನ್ನು ಮೀನರಾಶಿಯವರಿಗೆ ತಿಳಿದುಕೊಳ್ಳೋಣ. ಹಾಗಾದರೆ ಮೀನರಾಶಿಯವರಿಗೆ ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು, ಮೀನರಾಶಿಯಿಂದ 2ನೇ ಮನೆ ಕುಜ, ಮೇಷರಾಶಿಯಲ್ಲಿ ಕುಜ ಇರುವುದರಿಂದ ಧನಕಾರಕ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾನೆ. ಭೂಮಿಯ ವ್ಯವಹಾರ ಕ್ಷೇತ್ರ ಇರಬಹುದು, ರಿಯಲ್ ಎಸ್ಟೇಟ್ ವ್ಯವಹಾರ ಕ್ಷೇತ್ರ ಇರ್ಬೋದು, ಇದರಲ್ಲೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾನೆ. 3ನೇ ಮನೆಯಲ್ಲಿ ರವಿಗ್ರಹ, ಬುಧಗ್ರಹ, ಗುರುಗ್ರಹ, ಚಂದ್ರಗ್ರಹ, ಶುಕ್ರಗ್ರಹಗಳು ಇವೆಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಪ್ರದವಾಗಿ ಫಲವನ್ನು ಆನಂದಮಯವಾಗಿರ್ತಕ್ಕಂಥ ಜೀವನ ಕೋಟ್ಯಾಧಿಪತಿ ಯೋಗಗಳನ್ನೆಲ್ಲ ಕೊಡ್ತಾ ಇರತಕ್ಕಂಥದ್ದು ನೋಡಿ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮೀನರಾಶಿಯವರ ಯೋಗ ಆಳತಕ್ಕಂಥದ್ದು. ಶತ್ರುಗಳು ಕೊನೆಯ ಗಳಿಗೆಯಲ್ಲಿ ನಿಮಗೆ ತೊಂದರೆಗಳನ್ನು ಕೊಡುವಂತಹ ಸಾಧ್ಯತೆಗಳಿದೆ. ನೀವು ದೊಡ್ಡ ಮಟ್ಟದ ಗುಣಮಟ್ಟದ ವ್ಯವಹಾರ ಕ್ಷೇತ್ರದಲ್ಲಿ ಕೈ ಹಾಕಿದ್ದೀರಿ, ಅದು ಯಶಸ್ಸಾಗತ್ತೆ, ಫಲಪ್ರದವಾಗಿರುತ್ತೆ. ಆಮೇಲೆ ಇನ್ನೇನು ನಿಮಗೆ ಕೆಲಸ ಹಾಗೇ ಹೋಯ್ತು ಹೇಳ್ತಕ್ಕಂಥ ಸಮಯದಲ್ಲಿ 100ಕ್ಕೆ 99 ಕೆಲಸ ಆಗಿಬಿಟ್ಟಿದೆ, ಇನ್ನೇನು 1% ಕೆಲಸ ಬಾಕಿ ಇದೆ. ಅಂಥ ಸಮಯದಲ್ಲಿ ನಿಮಗೆ ಶತ್ರುಗಳು ನಿಮ್ಮನ್ನು ಕಾಟ ಕೊಟ್ಟು, ಶತ್ರುಗಳು ನಿಮಗೆ ತೊಂದರೆಯನ್ನು ಕೊಟ್ಟು ಆ ಕೆಲಸಗಳನ್ನು ಸಂಪೂರ್ಣವಾಗಿ ನಾಶವನ್ನು ಮಾಡ್ತಾರೆ, ಸಂಪೂರ್ಣ ಹಾಳು ಮಾಡ್ತಾರೆ. ನಿಮ್ಮ ರೈಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಬೇರೆ ಬೇರೆ ಟೆಂಡರ್ಗಳಿರ್ಬೋದು, ಬೇರೆ ಬೇರೆ ವ್ಯವಹಾರ ಕ್ಷೇತ್ರಗಳಿರ್ಬೋದು, ಅಥವಾ 4-8 ಜನ ಸೇರಿಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೋ ಒಂದು ಫ್ರಾಂಚೈಸಿ ತಗೊಂಡು ಹೋಟೆಲ್ ಉದ್ಯಮದಾರ ಇರ್ಬೋದು, ಟೆಕ್ಟೈಲ್ಸ್ ಬರ್ಬೋದು, ಮಾರ್ಬಲ್ಸು, ಗ್ರಾನೈಟು, ಈ ಥರದ ಒಂದಷ್ಟು ವ್ಯವಹಾರ ಬಿಸ್ನೆಸ್ ವ್ಯವಹಾರ ಕ್ಷೇತ್ರ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ತೊಂದರೆಗಳನ್ನು, ತಾಪತ್ರೆಗಳನ್ನು ಕೊಡ್ತಾರೆ ಶತ್ರುಗಳು ಹೇಳ್ತಕ್ಕಂಥದ್ದು. ನಂಬಿಕೆಯ ದ್ರೋಹವನ್ನು ಬಗೆಯುವಂಥದ್ದು, ನಂಬಿಕೆಯ ವಿಶ್ವಾಸಗಳನ್ನು ಕಳೆದುಕೊಳ್ಳುವಂಥ ಭೀತಿಗಳು ಕೂಡ ಎದುರಾಗುತ್ತೆ. ಎಲ್ಲೋ ಒಂದು ಕಡೆ ಹಣದ ವಿಚಾರದಲ್ಲಿ ಮನಸ್ತಾಪಗಳು ಕೂಡ ಬರುತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ ಮೀನರಾಶಿಯವರಿಗೆ. ಹಾಗೆ ಜೂನ್ ತಿಂಗಳದ ಕೊನೆಯ ಭಾಗದಲ್ಲಿ ನಂದು ರಾಜ ಭವಿಷ್ಯದ ಆಕಸ್ಮಿಕವಾಗಿ ಧನಪ್ರಾಪ್ತಿಯ ಯೋಗ ಇದೆ ಹೇಳ್ತಕ್ಕಂಥದ್ದು. ಸಂಸಾರದ ಜೀವನದಲ್ಲಿ ಅನ್ಯೋನ್ಯತೆ ಉಂಟಾಗತ್ತೆ. ಅಷ್ಟೇ ಅಲ್ಲ, ಅನೇಕ ರೀತಿಯ ಸಮಸ್ಯೆಗಳು ಕೂಡ ಒದಗಿ ಬರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಮಿತ್ರನಿಂದ ದ್ರೋಹಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ದಾಯಾದಿಗಳ ಕಲಹಗಳು ಉಂಟಾಗ್ತಾ ಇರುತ್ತೆ, ದಾಯಾದಿಗಳಿಂದ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಎಲ್ಲ ರೀತಿಯಾದಂಥ ನಾನಾ ವಿಧವಾಗಿರ್ತಕ್ಕಂಥದ್ದು ತೊಂದರೆಗಳು. ಹಣ್ಣು ತರಕಾರಿ ಬೆಳೆಯುವಂಥವರಿಗೆ ಎಲ್ಲೋ ಒಂದು ಕಡೆ ಮಧ್ಯವರ್ತಿಗಳಿಂದ ಧನ ನಷ್ಟ ಉಂಟಾಗತ್ತೆ. ಧನ ಬರದೇ ಇರತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಹಣ ವಾಪಸ್ಸು ಬರದೇ ಇರತಕ್ಕಂಥದ್ದು, ಮನೆ ಬಾಡಿಗೆಗೆ ಬರದೇ ಇರತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಯಾರೋ ನಂಬಿ ಮೋಸ ಹೋಗುವಂಥದ್ದು, ಸಾಲ ಬಾಧೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇರತಕ್ಕಂಥ ಈ ಥರದ ಒಂದಷ್ಟು ಸಮಸ್ಯೆಗಳು ಮೀನರಾಶಿಯವರಿಗೆ ಕಾಣ್ತಾ ಇರ್ತಕ್ಕಂಥದ್ದು. ಹಾಗೆ ನಟ ನಟಿಯರಿಗೆ ಹೊಸ ಹೊಸ ಸಿನಿಮಿನ ಬದುಕುಗಳನ್ನು ಕಟ್ಕೊಳ್ತಕ್ಕಂಥದ್ದು, ಧಾರಾವಾಹಿಯಲ್ಲಿ ಹೆಚ್ಚು ಅಭಿನಯಗಳು ಲಭಿಸ್ತಾ ಇರತಕ್ಕಂಥದ್ದು, ಕ್ರೀಡಾ ಸಾಮಗ್ರಿ ವ್ಯವಹಾರ ಕ್ಷೇತ್ರದಲ್ಲಿ ಜಯ ಲಭಿಸ್ತಕ್ಕಂಥದ್ದು, ಕ್ರೀಡಾಪಟುಗಳಿಗೂ ಕೂಡ ಜಯ ಲಭಿಸ್ತಾ ಇರತಕ್ಕಂಥದ್ದು, ಆಯುರ್ವೇದ ವೈದ್ಯಕೀಯ ಚಿಕಿತ್ಸೆಯ ಎಲ್ಲಿ ವಿಶೇಷವಾಗಿರ್ತಕ್ಕಂಥ ಕೀರ್ತಿ, ಯಶಸ್ಸು, ಅದರ ವಿದ್ಯಾಭ್ಯಾಸದಲ್ಲಿ ಕೂಡ ಹೆಚ್ಚೆಚ್ಚು ವ್ಯಾಸಂಗವನ್ನು ಪಡ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಿಮ್ಮಲ್ಲಿರ್ತಕ್ಕಂಥ ತೊಂದರೆಗಳಿಗೂ ಕೂಡ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ. ಒಂದು ಕಡೆ ಒಳ್ಳೆ ಜಗತ್ತಿನ ಪಡ್ತಾ ಕೂಡ ಕೆಟ್ಟದ್ದು ಬರ್ತಾ ಇರುತ್ತೆ. ಈ ಎರಡೂ ಸಮಾನವಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಎಚ್ಚರಿಕೆಯಿಂದ ಇದ್ದರೂ ಕೂಡ ಒಳ್ಳೆಯದಾಗಿತ್ತು. ದೇವತಾ ದರ್ಶನ ಹಠಾತ್ತನೆ ಎಲ್ಲೋ ಒಂದು ಕಡೆ ವಾಹನ ಅಪಘಾತಗಳು ಸಂಭವಿಸ್ತಕ್ಕಂಥದ್ದು, ಶರೀರಕ್ಕೆ ನೋವುಗಳು ಉಂಟಾಗತಕ್ಕಂಥದ್ದು, ಗಾಯಗಳಾಗತಕ್ಕಂಥದ್ದು, ಉದರ ನೋವುಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು, ಹಠಾತ್ತನೆ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ನೋಡಿ. ಇಲ್ಲೇನಾಗುತ್ತೆ, ಕೆಲವೊಂದಷ್ಟು ಗ್ರಹಗತಿಗಳು ರಾಹುವಿನಿಂದ ಬರ್ತಕ್ಕಂತಹ ಕೆಲವು ಸಮಸ್ಯೆಗಳು, ಕೇತುವಿನಿಂದ ಬರ್ತಕ್ಕಂತಹ ಸಮಸ್ಯೆಗಳು, ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಇವೆಲ್ಲವೂ ಕೂಡ ಆಗಾಗ ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ಹಣದ ವಿಚಾರದಲ್ಲಿ ಕೂಡ ತುಂಬ ಜಾಗೃತಿಯಾಗಿರಬೇಕು ಹೇಳ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ದಿನಗೂಲಿ ನೌಕರರನ್ನು ನಂಬಿಕೊಂಡಿರ್ತಕ್ಕಂಥವ್ರು, ಎಲ್ಲೋ ಒಂದು ಕಡೆ ಕಾರ್ಮಿಕ ಸಿಬ್ಬಂದಿಗಳ ಕೊರತೆಗಳು ಉಂಟಾಗಿ ಕೆಲಸ ನಿಂತು ಹೋಗುವಂಥದ್ದು, ಅಲ್ಲಿಂದ ನಿಮಗೆ ಬರ್ತಕ್ಕಂಥ ಮಾರ್ಕೆಟಿಂಗ್ ವ್ಯವಹಾರ ಇರ್ಬೋದು, ಹಣದ ಸರಬರಾಜು, ಕೆಲಸದ ಸರಬರಾಜುಗಳು ಇವೆಲ್ಲವೂ ಕೂಡ ನಿಂತು ಹೋಗತಕ್ಕಂಥದ್ದು, ಇವೆಲ್ಲವೂ ಕೂಡ ಜೂನ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಕಾಣ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನಾಗುತ್ತೆ, ಕೆಲವೊಂದಷ್ಟು
ಸಂದರ್ಭದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡ್ತಿರ್ತಕ್ಕಂಥದ್ದೆಲ್ಲವೂ ಕಾಣ್ತಾ ಇರುತ್ತೆ ವೀಕ್ಷಕರೇ. ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡೋದ್ರಲ್ಲಿ ಯೋಗವೂ ಕೂಡ ಇರತಕ್ಕಂಥದ್ದು. ಗುರುವಿನ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ ಹೆಚ್ಚೆಚ್ಚು ವಿವರಗಳಿಗೆ ಸಮಸ್ಯೆಗಳಿಗೆ ಪರಿಶೀಲನೆ ಮಾಡ್ತಾ ಹೋದಲ್ಲಿ ಶುಭವಾದಿತ್ತು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ.